ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಕಟ್ಟಿಗೆ ಮಾರುವವ ಮತ್ತು ಆತನ ಕೊಡಲಿ ಈ ಒಂದು ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ತುಂಬಾ ಹಳೆಯ ಕತೆ ಮತ್ತು ತುಂಬಾ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುವಂತಹ ಕತೆ. ಇಲ್ಲಿ ಒಬ್ಬ ಕಟ್ಟಿಗೆ ಮಾರುವವನು ಇರ್ತಾನೆ. ಈತನ ಕೆಲಸ ಏನು ಅಂದ್ರೆ ಒಣಗಿರುವ ಮರಗಳನ್ನ ಕಡೆದು ಹೊರೆಗಳನ್ನಾಗಿ ಮಾಡಿ ಆ ಕಟ್ಟಿಗೆಯನ್ನ ಊರಿಗೆ ಎಲ್ಲ ತಗೊಂಡು ಹೋಗಿ ಅಲ್ಲಿ ಮಾರಿ ಅದರಿಂದ ಬಂದಂತಹ ದುಡ್ಡನ್ನ ಉಪಯೋಗಿಸ್ಕೊಳ್ಳೋದು. ಅಂದ್ರೆ ದಿನನಿತ್ಯ ಖರ್ಚಿಗೆ ಉಪಯೋಗ ಮಾಡ್ತಾ ಇರ್ತಾನೆ. ಆತನ ಜೀವನ ಈ ಕಟ್ಟಿಗೆ ಮಾರಿದ್ದ ದುಡ್ಡಿಂದಾನೇ ನಡೀತಾ ಇರುತ್ತೆ. ಸೊ ಹೀಗೆ ಕಟ್ಟಿಗೆ ಕಡಿಯೋದು, ಅದನ್ನ ಹೊರೆಗಳನ್ನಾಗಿ ಮಾಡಿ ತಲೆ ಮೇಲೆ ಇಟ್ಕೊಳ್ಳೋದು, ಊರಲ್ಲಿ ಹೋಗಿ ಕಟ್ಟಿಗೆ ಬೇಕಾ ಅಂತ ಮಾರ್ತಾ ಇರೋದು. ಜನಗಳು ಅವಾಗ ಕಟ್ಟಿಗೆ ತಗೊಳ್ತಾ ಇದ್ರು. ಯಾಕೆ ಅಂದ್ರೆ ಅವಾಗ ಕಟ್ಟಿಗೆಯಲ್ಲಿ ಆಹ್ ಹುರಿಯನ್ನ ಹಾಕಿ, ಅಂದ್ರೆ ಹುರಿ ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಇವಾಗೆಲ್ಲ ಗ್ಯಾಸ್ ಎಲ್ಲ ಬಂದಿದೆ. ಆಮೇಲೆ ನಾವು ಅದ್ರ ಮೇಲೆ ಅಡಿಗೆ ಮಾಡ್ತೀವಿ. ಮುಂಚೆ ಎಲ್ಲ ಕಟ್ಟಿಗೆಯ ಒಲೆಗಳಿದ್ವು. ಸೊ ಒಲೆ ಉರಿಬೇಕು ಅಂದ್ರೆ ಕಟ್ಟಿಗೆ ಬೇಕಾಗ್ತಾ ಇತ್ತು. ಕಟ್ಟಿಗೆ ಹಸಿದಿದ್ರೆ ಒಲೆ ಉರಿಯುತ್ತಾ? ಇಲ್ಲ. ಕಟ್ಟಿಗೆ ಒಣಗಿರ್ಬೇಕು. ಒಣಗಿರುವ ಕಟ್ಟಿಗೆ ಇದ್ರೆ ತುಂಬಾ ಚೆನ್ನಾಗಿ ಬೆಂಕಿ ಹತ್ತುತ್ತೆ. ಆಮೇಲೆ ಅದರಿಂದ ಬೆಂಕಿ ಚೆನ್ನಾಗಿ ಬರುತ್ತೆ, ಅಡಿಗೆ ಆಗುತ್ತೆ. ಸೊ ಹೊಲೆಗಳಲ್ಲಿ ಈ ಒಂದು ಕಟ್ಟಿಗೆ ಇಟ್ಟು ಅಡಿಗೆ ಮಾಡುವ ಪದ್ಧತಿ ಅವಾಗಿತ್ತು. ಆದ್ರಿಂದ ಕಟ್ಟಿಗೆ ಮಾರುವವನು ಅವನ ಜೀವನವನ್ನ ಸಾಗಿಸ್ತಾ ಇದ್ದ. ಕಟ್ಟಿಗೆ ಮಾರೋದು, ಅದರಿಂದ ಬಂದಂತಹ ದುಡ್ಡಿನಿಂದ ಜೀವನ ಸಾಗಿಸೋದು. ಹೀಗೆ ದಿನನಿತ್ಯ ಆತನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ಏನಾಗತ್ತೆ, ಒಂದು ಬಾವಿ ಇರುತ್ತೆ ದೊಡ್ಡದು. ಅದ್ರ ಪಕ್ಕದಲ್ಲಿ ಚೆನ್ನಾಗಿ ಒಂದು ಗಿಡ ಇರುತ್ತೆ. ಅದು ಒಣಗಿರತ್ತೆ. ಎಷ್ಟ್ ಚೆನ್ನಾಗಿದೆ ಇದು ಗಿಡ, ಒಣಗಿದೆ, ಇದನ್ನ ಕಟ್ಟಿಗೆಯನ್ನ ನಾನು ಕಡೆದು ಮಾರಿದ್ರೆ ಚೆನ್ನಾಗ್ ದುಡ್ಡು ಬರುತ್ತೆ ಅಂತ ಹೇಳಿ ಪಾಪ ಆ ಕಟ್ಟಿಗೆ ಮಾರುವವನು ಏನ್ ಮಾಡ್ತಾನೆ, ಹಿಂಗೆ ಮೇಲ್ ಹತ್ತಿ ಸ್ವಲ್ಪ ಗಿಡದ ಮೇಲ್ ಹತ್ತಿ ಆತನ ಕೊಡಲಿಯಿಂದ ಕಟ್ಟಿಗೆಯನ್ನ ಹೊಡಿತಾ ಇರ್ತಾನೆ. ಮರದಲ್ಲಿರುವ ಒಂದು ಕೊಂಬನ್ನು ಹೊಡಿತಾ ಇರ್ತಾನೆ. ಹೊಡಿತಾ ಇರ್ಬೇಕಾದ್ರೆ ಏನಾಗತ್ತೆ, ಆತನ ಕೊಡಲಿ ಬಾವಿಯೊಳಗೆ ಬಿದ್ದ್ಬಿಡತ್ತೆ. ಬಾವಿಯೊಳಗ್ ಬಿದ್ದ ತಕ್ಷಣ ತುಂಬಾ ನೊಂದ್ಕೊಳ್ತಾನೆ. ಅಂದ್ರೆ ಬೇಜಾರಾಗ್ತಾನೆ, ದುಃಖ ಆಗತ್ತೆ. ಅಯ್ಯೋ ಅಂದ್ರೆ ಇವಾಗ ಕೊಡಲಿ ಇಲ್ಲ ಅಂದ್ರೆ ನನ್ ಕೆಲ್ಸ ಆಗಲ್ಲ, ಹೇಗಪ್ಪ ಹೀಗೆ, ಯಾಕೆ ಹೀಗ್ ಮಾಡಿದ್ರೆ ದೇವ್ರೇ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ತುಂಬಾ ಬೇಜಾರಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿದಾಗ, ದೇವ್ರೇ ನನ್ ಕೊಡ್ಲಿ ಹೇಗಾದ್ರೂ ಬರ್ಲಿ ಮೇಲೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಇದಿಲ್ಲ ಅಂದ್ರೆ ನನ್ ಜೀವನಾನೇ ಇಲ್ಲ ಅಂತ. ತುಂಬಾ ಬಡವ ಕಟ್ಟಿಗೆ ಮಾರುವವ. ಸೊ ಪ್ರಾರ್ಥನೆ ಮಾಡ್ಬೇಕಾದ್ರೆ ತುಂಬಾ ಒಂದು ಶ್ರದ್ಧೆಯಿಂದ ಕೆಲಸ ಮಾಡುವವನು ಮತ್ತು ಒಳ್ಳೆಯವನಾಗಿರ್ತಾನೆ ಕಟ್ಟಿಗೆಯವನು. ಸೊ ಇದ್ರಿಂದ ಏನ್ ಮಾಡ್ತಾರೆ, ಧ್ಯಾನವನ್ನ ಮಾಡಿದಾಗ ದೇವರಿಗೆ ಬಾವಿಯೊಳಗಿಂದ ಲಕ್ಷ್ಮೀ ದೇವಿ ಮೇಲ್ ಬರ್ತಾರೆ ಕೊಡ್ಲಿ ತಗೊಂಡ್ ಬಂದ ತಕ್ಷಣ ಖುಷಿ ಆಗ್ಬಿಡತ್ತೆ ಆ ಕಟ್ಟಿಗೆ ಮಾರುವವನಿಗೆ. ಆದ್ರೆ ಆ ದೇವಿ ಏನ್ ಮಾಡಿರ್ತಾರೆ ಅಂದ್ರೆ ಬಂಗಾರದ ಕೊಡಲಿಯನ್ನ ತಂದಿರ್ತಾರೆ. ಬಂಗಾರದ ಕೊಡಲಿನ ತಂದು ತಗೋ ನಿನ್ನ ಕೊಡಲಿ ಅಂತ ಕೊಡಕ್ ಹೋಗ್ತಾರೆ. ಕೊಡಕ್ ಹೋದಾಗ ಆ ಕಟ್ಟಿಗೆ ಮಾರೋವನಿಗೆ ಅವಾಗ ಹೇಳ್ತಾನೆ ಕಟ್ಟಿಗೆ ಮಾಡೋನು, ಇಲ್ಲಮ್ಮ ಇದು ನಂದಲ್ಲ ಕೊಡಲಿ, ನನ್ನ ಕೊಡಲಿ ಬೇರೆ ಇದೆ, ಇದು ನಂದಲ್ಲ ಅಂತ ಹೇಳ್ತಾನೆ. ಇಲ್ಲ ಇರ್ಲಿ ತಗೋ, ಇಟ್ಸ್ ಓಕೆ, ನಾನ್ ತಗೊಂಡ್ ಬಂದಿದ್ದೀನಿ, ಇದನ್ನ ತಗೋ, ಏನಿಲ್ಲ ಪರವಾಗಿಲ್ಲ ತಗೋ ಅಂತ ಕೇಳ್ತಾರೆ. ಅವಾಗ ಆ ಕಟ್ಟಿಗೆ ಮಾರೋವನು ಹೇಳ್ತಾನೆ, ಇಲ್ಲ ಇದು ನಂದಲ್ಲ, ಇದು ನನಗ್ ಬೇಡ ಅಂತ ಹೇಳ್ತಾನೆ. ಅವಾಗ ಲಕ್ಷ್ಮೀ ದೇವಿ ಕೆಳಗಡೆ ಹೋಗ್ತಾರೆ. ಹೋಗಿ ಒಂದು ಬೆಳ್ಳಿಯ ಕೊಡಲಿಯನ್ನ ತರ್ತಾರೆ. ಬೆಳ್ಳಿಯ ಕೊಡಲಿಯನ್ನ ತಂದು ತಗೋ ನಿನ್ಗೆ ಕೊಡಲಿ ನಿಂದು ಅಂತ ಹೇಳ್ತಾರೆ. ಆಗ ಕಟ್ಟಿಗೆ ಮಾರುವವನು ನೋಡ್ತಾನೆ, ಇದನ್ನು ನಂದಲ್ಲ, ನನ್ ಕೊಡಲಿ ಈ ತರ ಇಲ್ಲ, ನಂದ್ ಬೇರೆ ಇದೆ ಅಂತ ಹೇಳ್ತಾನೆ. ಆಮೇಲೆ ಕೆಳಗೆ ಹೋಗಿ ಆ ಕಟ್ಟಿಗೆ ಮಾರುವವನ ಕೊಡಲಿಯನ್ನ ತಗೊಂಬಂದಿರ್ತಾರೆ ದೇವಿ. ಆಗ ಕಟ್ಟಿಗೆ ಮಾರುವವನಿಗೆ ಕೊಡಲಿ ನೋಡಿದ ತಕ್ಷಣನೇ, ಓ ಇದು ನಂದೇ ಕೊಡಲಿ, ಇದು ನನಗ್ ಬೇಕೇ ಬೇಕು, ನನ್ನ ಜೀವನದ ಆಧಾರ ಇದು ಅಂತ ಹೇಳಿ ತುಂಬಾ ಸಂತೋಷದಿಂದ ಕೊಡಮ್ಮ ಅಂತ ಹೇಳಿ ಇಸ್ಕೊಳ್ತಾರೆ. ಆಗ ದೇವ್ರು ಅಂದ್ರೆ ದೇವಿ ಯಾರು ಅವರ ಕೊಡಲಿಯನ್ನ ತಂದ್ಕೊಟ್ಟಿರ್ತಾರೋ ಅವರ ಒಂದು ಶ್ರದ್ಧೆಗೆ, ಭಕ್ತಿಗೆ ಮತ್ತು ಸತ್ಯಕ್ಕೆ ಮೆಚ್ಚಿ ಎಲ್ಲಾ ಕೊಡಲಿಗಳನ್ನ, ಬಂಗಾರದ ಬೆಳ್ಳಿದು ಎರಡೂ ಸಹ ಕೊಡಲಿಗಳನ್ನ ಕಟ್ಟಿಗೆ ಮಾರವನಿಗೆ ಕೊಡ್ತಾನೆ. ನೀನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀಯಾ, ನಿನ್ನ ಒಂದು ವಸ್ತುವನ್ನ ನೀನ್ ತಗೊಳ್ತಾ ಇದೀಯಾ, ಬೇರೆ ಯಾವುದೇ ವಸ್ತುವನ್ನ ನೀನು ಆಸೆ ಪಡ್ತಾ ಇಲ್ಲ, ಇದರಿಂದ ನಿನಗ್ ಒಳ್ಳೇದಾಗತ್ತೆ ಅಂತ ಹೇಳಿ ದೇವಿ ಏನ್ ಮಾಡ್ತಾರೆ, ಎಲ್ಲಾ ಕೊಡಲಿಯನ್ನ ಕೊಟ್ಟು ಹೋಗ್ಬಿಡ್ತಾರೆ. ಆಗ ಕೊಡಲಿ ಮಾರುವವನು ಜೀವನದಲ್ಲಿ ಸಂತೃಪ್ತಿಯಾಗಿ, ಸಂತೋಷವಾಗಿ, ಒಳ್ಳೆಯ ಸತ್ಯ ಮಾರ್ಗದಲ್ಲಿ ನಡ್ಕೊಳ್ತಾ ಚೆನ್ನಾಗಿ ಜೀವನವನ್ನ ಮಾಡ್ತಾರೆ.
ಈ ಕತೆ ಎಲ್ಲರೂ ಸಹ ಈ ಕಥೆಯನ್ನ ಕೇಳಿದಾಗ ತುಂಬಾ ಸಂತೋಷ ಆಗತ್ತೆ. ಕೊನೆಯಲ್ಲಿ ಕೊಡಲಿ ಮಾರುವವನು ಎಷ್ಟು ಕಷ್ಟ ಪಡ್ತಿರ್ತಾನೆ ಜೀವನ ಪರ್ಯಂತ, ಆದ್ರೆ ಮೌಲ್ಯಯುತವಾಗಿ ಜೀವನ ನಡೆಸಿದ್ದಕ್ಕೆ, ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಪ್ರತಿಫಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದರಿಂದ ಎಲ್ಲರಿಗೂ ಸಹ ಖುಷಿ ಆಗತ್ತೆ ಕತೆ ಕೇಳಿದಾಗ ಅಲ್ವಾ? ಸೊ ಹೇಗಿತ್ತು ಕತೆ ಅಂತ ನೀವು ನನಗ್ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.